ನಮ್ಮ ನಮ್ಮ ಇಂಡಿಯಾ ಎಲ್ಲ ಬದಲಾಗುತ್ತೆ. ನಾವು ಆಯ್ಕೆ ಹೆಂಗಿರ್ಬೇಕು ಗೊತ್ತಾ? ಒಳ್ಳೆ ಮನುಷ್ಯನ ಸಮಾಜನ ಒಳ್ಳೆ ತಗೊಂಡೋಗ ಒಂದು ಆಯ್ಕೆ ಮಾಡಬೇಕು. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾದಲ್ಲಿ ರವಿಶಂಕರ್ ಆಮೇಲೆ ಸತೀಶ್ ಸರ್ದು ಆಪೋಸಿಟ್ ನೆಕ್ಸ್ಟ್ ಲೆವೆಲ್. ರವಿಚಂದ್ರ ಸರ್ ಬರ್ತಾರಂತ ಕೆಲಸನೂ ಅನ್ಕೊಂಡಿರ್ಲಿಲ್ಲ. ಅವ್ರು ಬರ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರೆ. ತುಂಬಾ ಚೆನ್ನಾಗಿದೆ ಸರ್. ಆ ನಟನೆಗೆ ಆ ಕ್ಯಾರೆಕ್ಟರ್ಗೆ ಯಾಕೆ ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ಏನ್ ಸರ್, ಸಾಧು ಕೋಕಿಲ್ ಆಗಿರ್ಬೋದು, ಆಮೇಲೆ ಪ್ರತಿಯೊಬ್ಬ ಹೇಳ್ತೀನಿ ಸಿನಿಮಾ ಟೀಮ್ ಏನಿದೆ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಇಂಥ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. 100 days ಪಕ್ಕ. ಅಯೋಗ್ಯಗಿನ್ನ ಅಯೋಗ್ಯ 2 ಆಸಮ್ ಆಗಿದೆ. ಎಫರ್ಟ್ಸ್ ಕಾಣ್ತಾ ಇದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಈವನ್ ಸತೀಶ್ ನೀನಾಸಂ ಸರ್ ಅವ್ರ ಎಫರ್ಟ್ ಚೆನ್ನಾಗಿದೆ. ರಚಿತಾ ರಾಮ್ ಮ್ಯಾಮ್ ಅವ್ರದ್ದು ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಅಯೋಗ್ಯಗಿನ್ನ ಅಯೋಗ್ಯ 2 ಅಲ್ಲಿ. ಅಂಡ್ ಶಿ ಇಸ್ ಲೈಕ್ ಹೌ ಶಿ ಇಸ್ ಲುಕಿಂಗ್ ಅಂದ್ರೆ ಲೇಡಿ ಸೂಪರ್ ಸ್ಟಾರ್ ಹೇಗಿರ್ಬೇಕು ಅದೇ ತರ ಖಡಕ್ ಆಗಿ ಮಾಡಿದ್ದಾರೆ. ಅಂಡ್ ರವಿಚಂದ್ರನ್ ಸರ್ ಅಪಿಯರೆನ್ಸ್ ಅಂತೂ ಆಸಮ್ ಆಗಿದೆ ಲಾಸ್ಟ್ ಎಂಟ್ರಿದಲ್ಲಿ. ಅಂಡ್ ದೇ ಮೆನ್ಷನ್ ಪಾರ್ಟ್ 3 ಕೂಡ ಬರ್ತಾ ಇದೆ ಅಂತ. ಸೊ 2ನೇ ಇಷ್ಟು ಆಸಮ್ ಆಗಿದೆ, ಇನ್ನ 3 ಇನ್ನ ಚೆನ್ನಾಗಿ ಬರುತ್ತೆ. ಸೊ ಪ್ಲೀಸ್ ಎವ್ರಿ ಒನ್ ಕಮ್ ಅಂಡ್ ವಾಚ್ ದ ಮೂವಿ ಇನ್ ಥಿಯೇಟರ್ ಓನ್ಲಿ. ಥ್ಯಾಂಕ್ ಯು ಸೋ ಮಚ್. ಅಯೋಗ್ಯ ಸಿನಿಮಾ ಲಾಸ್ಟ್ ಅಲ್ಲಿ ರವಿಚಂದ್ರನ್ ಸರ್ ಎಂಟ್ರಿ ಇದೆ. ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅಂತೂ. ಫುಲ್ ಎಂಟರ್ಟೈನಿಂಗ್ ಆಗಿದೆ. ಎಂಟರ್ಟೈನ್ಮೆಂಟ್ ಫುಲ್ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಕಾಮಿಡಿ ನೆಕ್ಸ್ಟ್ ಲೆವೆಲ್ ಇದೆ. ಸಾಂಗ್ಸು ಡ್ಯಾನ್ಸು ಈ ಸಿನಿಮಾದಲ್ಲಿ ತುಂಬಾ ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಸತೀಶ್ ಅವರು. ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ರವಿಚಂದ್ರನ್ ಸರ್ ಎಂಟ್ರಿ ಅಂತೂ ಅದ್ಭುತವಾಗಿತ್ತು. ಎಂಜಾಯ್ ಲಾಟ್. ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಸಾಧು ಕೋಕಿಲ್ ಅವ್ರ ಕಾಮಿಡಿ ಮೇಲೆ ಎಂಡ್ ಆಗುತ್ತೆ. ಸೊ ಸಾಕತ್ತಾಗಿದೆ. ಒಂದೊಂದು ಸೀನು ಎಂಟರ್ಟೈನಿಂಗ್ ಆಗಿದೆ. ಎಲ್ರು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ. ಆಲ್ ದ ಬೆಸ್ಟ್ ಅಯೋಗ್ಯ 2. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಮಿಲ್ಕಿ ಸಾಂಗ್ ತುಂಬಾ ಇಷ್ಟ ಆಗಿದೆ. ಐ ಲವ್ ಮಿಲ್ಕಿ ಸಾಂಗ್. ಮೂವಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ. ಒಟ್ಟೆ ತುಂಬಾ ನಗ್ತೀರಾ. ಖಂಡಿತ ನೀವು ಒಂದು ಒಳ್ಳೆ ಮೆಮೊರಿ ಕ್ಯಾರಿ ಮಾಡಿ ಹೋಗ್ತೀರಾ. ಖಂಡಿತ ಬನ್ನಿ. ಸೂಪರ್ ಆಗೈತೆ. ಫೈನ್ ಫ್ಯಾಮಿಲಿ ನೋಡುವಂಥದ್ದು. ಸತೀಶ್ ಅಣ್ಣರ ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಆದ್ಮೇಲೆ ಸತೀಶ್ ಅಣ್ಣನೇ. ಫೈನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರದ್ದು ಒಳ್ಳೆ ಆಕ್ಟಿಂಗ್ ಐತೆ. ಸಾಧು ಕೋಕಿಲ್ ಅವರು, ರವಿಚಂದ್ರನ್ ಅವರು, ದೇವರಾಜ್ ಅವರು ಎಲ್ಲ ಫೈನ್ ಮಾಡಿದ್ದಾರೆ. ರುಚಿತಾರಾಮ್ ಮೇಡಮ್ ಚೆನ್ನಾಗೈತೆ. ಓಕೆ ಫೈನ್. ಸರ್ ಅಯೋಗ್ಯ 2 ನಿಜವಾಗ್ಲೂ ಇದೊಂದು ಪರ್ಫೆಕ್ಟ್ ಸೀಕ್ವಲ್ ಅಂತ ಹೇಳ್ಬೋದು. ರೈಟ್ ಫ್ರಮ್ ಬಿಗಿನಿಂಗ್ ಸತೀಶ್ ಅವ್ರ ಆಕ್ಟಿಂಗ್, ಸತೀಶ್ ಅಂಡ್ ರಚ್ಚು ಅವರ ಕಾಂಬಿನೇಷನ್ಸ್, ಗಿರಿ, ಸಾಧು ಅವರಾಗಿರ್ಬೋದು, ಮತ್ತೆ ಎಸ್ಪೆಷಲಿ ರವಿಶಂಕರ್ ನಿಜವಾಗ್ಲೂ ಒಂದ್ ಕಡೆ ಕಾಮಿಡಿ ಆಗಿರ್ತಾರೆ, ಒಂದ್ ಕಡೆ ಕ್ಲೈಮ್ಯಾಕ್ಸ್ ಅಂತೂ ಅವರು ರುದ್ರಾವತಾರ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಸತೀಶ್ ಅವ್ರನ್ನ ನಿಜವಾಗ್ಲೂ ಮಂಡ್ಯ ಗೌಡ ಅಂತ ಹೇಳ್ಬೋದು. ಇನ್ಮೇಲೆ ಸ್ಕ್ರೀನ್ ಅಲ್ಲಿ ಮಂಡ್ಯ ಗೌಡ ಅಂತ ಹೇಳಿದ್ರೆ ತುಂಬಾ ಸೂಕ್ತವಾಗಿದೆ. ಜೊತೆಗೆ ರಚ್ಚು ಮೇಡಮ್ ಬಾಯಲ್ಲಿ ಮಂಡ್ಯ ಭಾಷೆ ಹೋಗ್ತದೆ ಬರ್ತದೆ ಅಂತ ಕೇಳಕ್ ತುಂಬಾ ಮುದ್ದಾಗಿದೆ ಸರ್. ರಚ್ಚು ಮೇಡಮ್ ಈ ತರ ಪಾತ್ರ ಇನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಅಯೋಗ್ಯ 3 ಅದ್ರಲ್ಲೂ ಅವರು ಇರ್ಬೇಕು ಅನ್ಸುತ್ತೆ. ಆಮೇಲೆ ಒಂದು ಮೆನ್ಷನ್ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಕ್ಯಾಮಿಯೋ, ನಿಜವಾಗ್ಲೂ ರವಿ ಸರ್ ಕ್ಯಾಮಿಯೋ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಅವ್ರು ನೋಡ್ತಿದ್ರೆ ನಿಜವಾಗ್ಲೂ ರವಿ ಸರ್ನ ಎಷ್ಟು ಇಷ್ಟಪಡ್ತಾರೆ ಜನ ಅಂದ್ರೆ ಅಷ್ಟು ಇಷ್ಟಪಟ್ರು. ಜೊತೆಗೆ ಸಾಧು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸ್ಪೂಫ್ ನಿಜವಾಗ್ಲೂ ಯಾವ ಎತ್ತು ಹೋಗ್ಬಾರ್ದು, ಕ್ಲೈಮ್ಯಾಕ್ಸ್ ವರ್ಗೂ ನೋಡಿ. ಆಮೇಲೆ ಒಂದು ಫುಲ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್ ಅಯೋಗ್ಯ 2. ಅಯೋಗ್ಯ 3 ಬರುತ್ತೆ. ನಿಜವಾಗ್ಲೂ ಈ ತರ ಸಿನಿಮಾ ನೋಡ್ರೆ ನಿಜವಾಗ್ಲೂ ಒಂದ್ಸಲ ಅಲ್ಲ 2-3 ಸಲ ನಾವು ನೋಡ್ಬೋದು. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಏನು ಮುಜುಗರ ಆಗಲ್ಲ. ಸಾಂಗ್ಸ್ ಅಷ್ಟೇ ಕಿವಿಗೆ ಇಂಪಾಗಿದೆ. ದಯವಿಟ್ಟು ಎಲ್ಲರೂ ಇನ್ನೂ ಹೆಚ್ಚು ಜನ ಬಂದು ನಮ್ಮ ಕನ್ನಡ ಸಿನಿಮಾನ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಕನ್ನಡ ಸಿನಿಮಾ ಬಂದು ನೋಡ್ಬೇಕು ಅಂತ ಎಲ್ಲರೂ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಅದ್ಭುತ ಸರ್. ಡಿಫ್ರೆಂಟ್ ಆಗಿದೆ, ತುಂಬಾ ಸೂಪರ್ ಆಗಿದೆ. ಹೇಳಿ ಕೇಳಿ ನಾವು ಮಂಡ್ಯದವರಾಗಿ ಮಂಡ್ಯ ಗೊತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ತೇವೆ. ತುಂಬಾ ಅದ್ಭುತ ಆಗಿದೆ. ಯಾಕಂದ್ರೆ ನಮ್ಮ ಅಪ್ಪನೂ ಕೂಡ ಮಂಡ್ಯದವರು. ನಮ್ಗೆ ಹೇಳಿ ಕೇಳಿ ಪಕ್ಕಾ ಗೌಡ್ರು ಸರ್, ಪಕ್ಕಾ ಮಂಡ್ಯದವರು. 100 ಸಲ ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಒಂದು ಮಂಡ್ಯಕ್ಕೆ ಸಮ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದು ಮಂಡ್ಯದೇನೆ ಆಲ್ಮೋಸ್ಟು. ಇವಾಗ ಈ ಸಿನಿಮಾ ಅಯೋಗ್ಯ 2 ಅಂತ ಬಂದರೆ ಅಯೋಗ್ಯ 1 ಏನು ನೋಡಿದ್ದೀರಾ ಅದಕ್ಕೆ ಟೋಟಲ್ ಡಿಫ್ರೆಂಟ್ ಇದೆ. ನಾನು ಖುಷಿ ಅನಿಸಿದೆ ರವಿಚಂದ್ರನ್ ಸಾರ್ ಎಂಟ್ರಿ. ರವಿಚಂದ್ರನ್ ಸಾರ್ ನೀವು ಏನು ಲವರ್ ಆಗಿ ಬಾಯಿ, ಆ ಜಯಂತುಪ್ಪ, ದ್ರಾಕ್ಷಿ, ಗೋಡಂಬಿ ಥರ ಏನು ಡಿಫ್ರೆಂಟ್ ವೇರಿಯೇಷನ್ ನೋಡ್ತಿದ್ರಿ. ಒಬ್ಬ ಸತೀಶ್ ಸರ್ ತಂದೆ ಪಾತ್ರದಲ್ಲಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ಸರ್, ತುಂಬ ವಿಭಿನ್ನವಾಗಿದೆ. ಮತ್ತು ರಚಿತಾರಾಮ್ ಮೇಡಮ್ ಪಾತ್ರಕ್ಕೆ ಏನು ತುಂಬಬೇಕೋ ತುಂಬಿದ್ದಾರೆ. ದಯವಿಟ್ಟು ಕೂಡ ಸಿನಿಮಾ ನೋಡಿ, ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಒಂದು ದಂಡೆ ಇದೆ.
ಬಟ್ ಇನ್ನೊಂದು ಖುಷಿ ಅಂದರೆ ಈ ಸಿನಿಮಾದಲ್ಲಿ ಪಾರ್ಟ್ 3 ಕೂಡ ಬರ್ತಿದೆ, ಅಯೋಗ್ಯ 3 ಬರ್ತಿದೆ. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾರೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಸರ್, ಕನ್ನಡ ಸಿನಿಮಾ ಒಳ್ಳೇದಾಗಲಿ. ಸೂಪರ್ ಆಗಿದೆ ಸರ್, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಸಿನಿಮಾದಲ್ಲಿ ಎಲ್ಲರ ಆಕ್ಟಿಂಗ್ ಇಷ್ಟ ಆಗಿದೆ. ಮತ್ತೆ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಸಿನಿಮಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಇಂಥ ಸಿನಿಮಾಗಳು ಬರಬೇಕು, ಖಂಡಿತ ಖುಷಿ ಆಯ್ತು. ಸಕ್ಕತ್ತಾಗಿದೆ ಸಿನಿಮಾ. ಅಯೋಗ್ಯ ಮಹೇಶ್ ಅವರು ಅವರ ಅಯೋಗ್ಯ 1 ಹೆಂಗಿತ್ತು ಅಯೋಗ್ಯ 2 ಅದೇ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಯೋಗ್ಯ 3ಗೋಸ್ಕರ ಕಾಯ್ತಾ ಇದೀವಿ, ಖುಷಿ ಆಯ್ತು. ಕಾಮಿಡಿ ಮಾತ್ರ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಆಲ್ ದ ಬೆಸ್ಟ್. ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿ ಬಂದಿದೆ, ಸೂಪರ್ ಆಗಿದೆ. ಮಹೇಶ್ ಸರ್ ಡೈರೆಕ್ಷನ್ ಸೂಪರ್ ಆಗಿದೆ. ಅಯೋಗ್ಯ 3ಗೂ ವೈಟಿಂಗು. ರವಿಚಂದ್ರನ್ ಸಾರು ಫೈನಲ್ ಆಗಿ ಅಪಿಯರೆನ್ಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ, ಸೂಪರ್ ಆಗಿದೆ ಸರ್. ಒಳ್ಳೆ ಸಾಂಗ್ಸ್ ಇದೆ. ರಚಿತಾ ಮೇಡಮ್ ಇದ್ರದ್ದು ಗೌರ್ಮೆಂಟ್ ಆಫೀಸರ್ ಕ್ಯಾರೆಕ್ಟರ್, ಚುನಾವಣಾ ಅಧಿಕಾರಿ ಕ್ಯಾರೆಕ್ಟರ್ ಮಾಡ್ತಾರೆ, ಅದು ಆಸಮ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹೇಗಿತ್ತು ಅಂತ ಕೇಳ್ತೀರಾ ಬ್ರೋ? ಇಷ್ಟದಾಗ ಕೂಗಾಡಿದ್ದು, ಕಿರ್ಚಾಡಿದ್ದು, ನಕ್ಕಾಡಿದ್ದೆಲ್ಲ ನೋಡಿದ್ರಲ್ಲ, ಸಕ್ಕದಾಗಿತ್ತು ಸಿನಿಮಾ ಮಾತ್ರ. ಅದ್ರಲ್ಲೂ ಎಕ್ಸ್ಪ್ರೆಸಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಕ್ರೇಜಿ ಸ್ಟಾರ್ ಎಂಟ್ರಿ. ಈಗ ಬೇರೆ ಟ್ರೆಂಡಿಂಗ್ ಅಲ್ಲಿ ಅವ್ರೆ, ಸ್ಕ್ರೀನ್ ಮೇಲೆ ಅವ್ರನ್ನ ನೋಡ್ಬೇಕು ಅಂತ ಸಖತ್ ಕಾದ್ರಿಂದ ಕಾಯ್ತವ್ರೆ. ಅವ್ರ ಎಂಟ್ರಿ ಮಾತ್ರ ಥಿಯೇಟರ್ ಬ್ಲಾಸ್ಟ್ ಆಗೋಯ್ತು, ಸಖತ್ ಕ್ರೇಜಿ ಆಗೈತೆ ಸಿನಿಮಾ ಅಂತೂ. ಫಸ್ಟ್ ಅಯೋಗ್ಯ ಫಸ್ಟ್ ಏನಿತ್ತು ಅದಕ್ಕಿಂತ ಡಬಲ್ ಕಾಮಿಡಿ ಇದೆ. ಈಗಿನ ಜನರೇಷನ್ಗೆ, ಈಗಿನ ಯೂತ್ಸ್ಗೆ ಮತ್ತೆ ಈಗ ಫ್ಯಾಮಿಲಿ ಅವ್ರ ಸಿನಿಮಾ ನೋಡುವಂತದ್ದು ತುಂಬಾ ಕಡಿಮೆ ಆಗಿದೆ. ಯಾರೇ ಸಿನಿಮಾ ಥಿಯೇಟರ್ಗೆ ಬಂದ್ರೆ ಅವರಲ್ಲಿರೋ ಯೋಚನೆಗಳು, ಟೆನ್ಷನ್ ಎಲ್ಲ ಮರ್ತೋಗ್ಬೇಕು ಅಂತ ಬರ್ತಿರ್ತಾರೆ. ಸೊ ಈಗ ಬಂದ್ರೆ ಈ ಸಿನಿಮಾಗೆ ಖಂಡಿತವಾಗ್ಲೂ ಎಲ್ಲಾ ಮರ್ತು ನಕ್ಕೊಂಡು ಹೋಯ್ತಾರೆ, ಅಷ್ಟು ಸಖತ್ತಾಗಿದೆ. ನಿಜವಾಗ್ಲೂ ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೆ ಒಂದು ಹೇಳ್ತಿದೀನಿ, ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ತಾರೆ, ಇದನ್ನೊಂದು ಸಿನಿಮಾ ನೋಡಿ, ಇದರಲ್ಲಿ ಅವ್ರ ಕ್ರೇಜ್ ಏನು ಅಂತ ಗೊತ್ತಾಗೋಯ್ತದೆ. ತುಂಬಾ ನಿಜವಾಗ್ಲೂ ಅದ್ಭುತವಾಗಿದೆ ಬ್ರೋ ಸಿನಿಮಾ. ಒಳ್ಳೊಳ್ಳೆ ಕಾಮಿಡಿ ಇದೆ. ನೀನಾಸಂ ಸತೀಶ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ರಚಿತಾರಾಮ್ ಮೇಡಮ್ ಆಕ್ಟಿಂಗ್ ಆಗಿರ್ಬೋದು, ನಿಜವಾಗ್ಲೂ ಕ್ರೇಜಿ ಸಿನಿಮಾ. ನಾವಂತೂ ಸಿಕ್ಕಾಪಟ್ಟೆ ನಕ್ಕಿದ್ವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಒಬ್ರು ಫೋನ್ ಇಟ್ಕೊಂಡಿರಲ್ಲ, ಸೀರಿಯಸ್ ಆಗಿ ಬ್ರೋ. ನಾನು ನೋಡಿದೆ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲ ಫೋನ್ ಯೂಸ್ ಮಾಡ್ತಿರ್ತಾರೆ, ಇಲ್ಲಿ ಯಾರು ಫೋನ್ ಯೂಸ್ ಮಾಡ್ತಿರಲ್ಲ, ಅಷ್ಟು ಸಖತ್ತಾಗಿದೆ. ಒಳ್ಳೆ ಎಂಜಾಯ್, ಎಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್. ಎಲ್ಲರೂ ಬಂದು ಸಿನಿಮಾ ನೋಡಿ ಅಯೋಗ್ಯ 2 ಚೆನ್ನಾಗಿದೆ ಬ್ರೋ, ನಿಜವಾಗ್ಲೂ ಸಖತ್ತಾಗಿದೆ. ರಚಿತಾರಾಮ್ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಸುಮ್ನೆನಾ? ಅವ್ರದೇ ಕ್ರೇಜ್ ಜಾಸ್ತಿ ಇಲ್ಲಿ, ಸಖತ್ತಾಗಿದೆ ಮೇಡಮ್, ನೆಕ್ಸ್ಟ್ ಲೆವೆಲ್. ತುಂಬಾ ಚೆನ್ನಾಗಿದೆ. ನಗುವಿನ ಜೊತೆ ಕೂಡ ಬರ್ತೀರಾ, ಏನೇ ಸ್ಟ್ರೆಸ್ ಆಗಿರ್ಬೋದು, ಬೇಜಾರಾಗಿರ್ಬೋದು, ಅಂಡ್ ಕೆಲಸದ ಸ್ಟ್ರೆಸ್ ಅಂತೂ ತುಂಬಾ ಜನಗಳಿಗಿದೆ. ಅದು ಎಲ್ಲದರಿಂದ ನಿಮ್ಗೆ ಏನಾದರೂ ಹೊರಗೆ ಬಂದು ಮನಸ್ಸಿಂದ ನಗಾಡ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಅಯೋಗ್ಯ 2ನ ಥಿಯೇಟರಲ್ಲೇ ಹೋಗಿ ನೋಡಬೇಕು. ಖಂಡಿತವಾಗ್ಲೂ ತುಂಬಾ ದಿನ ಆದ್ರ ಮೇಲೆ ಅಟ್ ದ ಸೇಮ್ ಟೈಮ್ ನಾನು ಇದರಲ್ಲಿ ಸದಸ್ಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸಿದ್ದೇಗೌಡರ ಪರವಾಗಿ ರಚಿತಾರಾಮ್ ಅವ್ರ ಜೊತೆಗೆಲ್ಲ ಸ್ಕ್ರೀನ್ ಶೇರ್ ಮಾಡಿರೋದಂತೂ ನನಗಿನ್ನೂ ಅದ್ಭುತವಾಗಿದೆ. ಸೊ ನಾನು ನಮ್ಮ ಸಿನಿಮಾ ಬಗ್ಗೆ ಅದು ಹೇಳೋದಕ್ಕಿಂತಲೂ ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಅದ್ರ ಬಗ್ಗೆ ಹೇಳ್ಬೇಕು. ಸತೀಶ್ ಸರ್ ಆಗಿರ್ಬೋದು, ಛಾಯಾಗ್ರಹಣ ವಿಶ್ವಜಿತ್ ಸರ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಸರಿ, ರವಿಚಂದ್ರನ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡೋಳಲ್ಲ. ಒನ್ ಥಿಂಗ್, ಅಟ್ ದ ಸೇಮ್ ಟೈಮ್ ನನ್ನ ಹೆಸರು ಅಂತಲೇ ಹೇಳ್ಬೋದು. ಅವರು ಅಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಸಿಕ್ಕಿರೋದು ನಂಗೆ ಅದ್ಭುತವಾಗಿದೆ. ಅಂಡ್ ಅವ್ರು ಹೇಗೆ ತೂಕವಾಗಿ ಎಲ್ಲೆಲ್ಲ ಕಡೆ ಮಾತಾಡ್ತಾರೋ ವ್ಯಕ್ತಿತ್ವನೂ ಕೂಡ ಅಷ್ಟೇ ತೂಕವಾಗಿ ಅಂಡ್ ಅಷ್ಟೇ ಅದ್ಭುತವಾಗಿದೆ. ಯಾಕಂದ್ರೆ ನಾವು ಇವಾಗಷ್ಟೇ ಬರ್ತಾ ಇರೋ ಅಂತ ಆರ್ಟಿಸ್ಟ್ ಅಂತ ಅವ್ರು ನೋಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ನಮ್ಗಳ ಜೊತೆಗಿನ ಮಿಂಗಲ್ ಆಗ್ತಾ ಇದ್ರು. ಹೇಗ್ ಸಪೋರ್ಟಿವ್ ಆಗಿ ಆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರು ಹೇಳ್ಕೊಡ್ತಾ ಇದ್ರು. ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಹೇಗಿರ್ತಾರೋ, ಹೇಗ್ ಮಾತಾಡ್ತಾರೋ ಅನ್ನೋ ಒಂದು ಭಯ ಇತ್ತು. ಬಟ್ ಅದ್ ಯಾವ ತರ ಭಯಗಳಿಲ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನ್ನ ಕಡೆಯಿಂದ ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ, ಅಯೋಗ್ಯ 2 ತುಂಬಾ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಬಂದು ಥಿಯೇಟರ್ ಸಿನಿಮಾ. ಥ್ಯಾಂಕ್ ಯು.